ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಮೂಡಲಗಿ ತಾಲೂಕು ಅರಂಭಾವಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಆದೇಶದ ಪ್ರತಿ ಕೊಡುವ ಕುರಿತು ವಿಶೇಷ ಸಭೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಘಟಪ್ರಭಾ ಪಟ್ಟಣದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಕೇಂದ್ರ ಕಚೇರಿಯಲ್ಲಿ ದಿನಾಂಕ 15/8/2024ರಂದು ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಮೂಡಲಗಿ ತಾಲೂಕು ಅರಂಭಾವಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಆದೇಶ ಪ್ರತಿಯನ್ನು ಕೊಡಲಾಯಿತು. ಈ ಸಂಘದ ಮುಖ್ಯ ಉದ್ದೇಶ ಏನಂದ್ರೆ ನಡೆದತಕ್ಕಂಥದ್ದು ಅನ್ಯಾಯದ ಕುರಿತು ಮತ್ತು ವಿದ್ಯಾರ್ಥಿಗಳ ಸರ್ಕಾರದಿಂದ ಬರುವ ಸವಲತ್ತುಗಳು ಅವರಿಗೆ ಸಿಗಬೇಕು ಎನ್ನುವುದರ ಬಗ್ಗೆ ಹಾಗೂ ಯಾವುದೇ ಜಾತಿಯ ಭೇದ ಭಾವ ಇಲ್ಲದೆ ಈ ಸಂಘಟನೆಯಲ್ಲಿ ಎಲ್ಲರೂ ಒಟ್ಟಾಗಿ ಅನ್ಯಾಯದ ವಿರುದ್ಧ ಹೋರಾಡಬೇಕು ಎನ್ನುವಂಥ ಸಂಘದ ಮೂಲ ಉದ್ದೇಶವಾಗಿದೆ. ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರನ್ನು ಶಾಲು ಮತ್ತು ಪುಷ್ಪಹಾರ ಹಾಕುವ ಮೂಲಕ ಸನ್ಮಾನಿಸಿ ಸತ್ಕರಿಸಲಾಯಿತು. ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಈಶ್ವರ ಮಾರುತಿ ಗುಡಜಿ ಅವರು ಮಾತನಾಡಿದರು. ಸಂಘಟನೆಯ ಮೂಲ ಉದ್ದೇಶ ಹಾಗೂ ಇದನ್ನು ಯಾವ ರೀತಿ ಪದಾಧಿಕಾರಿಗಳನ್ನು ತೆಗೆದುಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡುವುದು, ಅನ್ಯಾಯ ಆದಾಗ ಹೇಗೆ ಹೋರಾಟ ಮಾಡುವುದರ ಕುರಿತು ತಿಳಿಸಿದರು. ಇನ್ನು ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುಳಾ ರಾಮನಗಟ್ಟಿ ಅವರು ಕೂಡ ಮಾತನಾಡಿದರು. ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಸಂಘಟನೆಯಲ್ಲಿ ಅವಕಾಶ ಇರೋದಿಲ್ಲ ಎನ್ನುವಂಥ ಖಡಕ್ ಸಂದೇಶವನ್ನು ಹೇಳಿದರು. ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳನ್ನು ಸರ್ವಾನುಮತಗಳಿಂದ ಆಯ್ಕೆ ಮಾಡಿ ಅರಂಭಾವಿ ಘಟಕದ ಅಧ್ಯಕ್ಷರಾಗಿ ಸಾಯಿ ಭೀಮಾ ದುಂಡಪ್ಪ ಈಳ್ಗೇರ್, ಅರಂಭಾವಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಜಾಫರ್ ದಸ್ಕಿರ್ ಮುಲ್ಲಾ, ಅರಂಭಾವಿ ಘಟಕದ ಉಪಾಧ್ಯಕ್ಷರಾಗಿ ಸುನೀಲ್ ಯಮನಪ್ಪ ಈಳ್ಗೇರ್ ಅವರು ಆಯ್ಕೆ, ಅರಂಭಾವಿ ಘಟಕದ ಕಾರ್ಯದರ್ಶಿಯಾಗಿ ಪುಂಡಲಿಕ್ ದೇವ್ ಒಡೆಯರ್ ಇವರು ಕೂಡ ಆಯ್ಕೆಯಾದರು. ಅರಂಭಾವಿ ಘಟಕದ ಖಜಾಂಚಿಯಾಗಿ ಹನುಮಂತ ತಹಶೀಲ್ದಾರ್ ಹಾಗೂ ಸದಸ್ಯರಾಗಿ ಸಂತೋಷ್ ಅವಜಪ್ಪಗೋಳ್, ಸದಸ್ಯರಾಗಿ ಅಶೋಕ್ ಮಾಯ್ಕರ್, ಸದಸ್ಯರಾಗಿ ಮಹಾಂತೇಶ್ ಹರಿಜನ್, ಸದಸ್ಯರಾಗಿ ಆಯ್ಕೆ ಮಾಡಲಾಯಿತು. ಸಂದರ್ಭದಲ್ಲಿ ಈಶ್ವರ ರಾಮನಗಟ್ಟಿ, ಮುದಲಿಂಗ ಗೋರಬಾಳ, ಅಭಿಷೇಕ್ ಪಾತ್ರೋಟ, ಅಬಜಲ ಅಲಾಸ್, ದೀಪಕ್ ಹಂಚಿನಮನಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಅರಂಭಾವಿ ಘಟಕದ ಒಂದು ಗ್ರಾಮ ಘಟಕದ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನಾಗಿ ಇವತ್ತು 15/8/2024ರಂದು ರಾಜ್ಯ ಸಮಿತಿ ನಿರ್ಣಯದಂತೆ ಇವರೆಲ್ಲರನ್ನು ಸಂಘಟನೆಗೆ ಆಹ್ವಾನಿಸಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಭೀಮ್, ಜೈ ಭೀಮ್. ಮಾತು ಹೇಳ್ತಾರ, ಭಾರತದ ಪ್ರಜೆಗಳಾದ ನಾವೆಲ್ಲ ಭಾರತದ ಪ್ರಜೆಗಳಾದ ನಾವು ಬಾಬಾ ಸಾಹೇಬರಿಗೆ ಹಿಂದೂ ಮುಸ್ಲಿಂ ಅಂತೇಳಿ ಅನ್ಲಿಲ್ಲ. ನಾನೊಬ್ಬ ಭಾರತೀಯ, ನಾನೊಬ್ಬ ದಲಿತ ಅನ್ಲಿಲ್ಲ, ನಾನೊಬ್ಬ ಭಾರತೀಯ. ಭಾರತ ಬಗ್ಗೆ ಮಾತನಾಡುದಂದ್ರ ಅಂಬೇಡ್ಕರ್ ಬಗ್ಗೆ ಮಾತನಾಡುದು, ಅಂಬೇಡ್ಕರ್ ಬಗ್ಗೆ ಮಾತನಾಡುದಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ. ಇವತ್ತು ರಾಷ್ಟ್ರ ಲಾಂಛನ ಅನುಮೋದನೆ ಯಾರು ಮಾಡಿದಾರೆ ಹೇಳ್ರಿ ನೋಡೋಣ. ರಾಷ್ಟ್ರ ಲಾಂಛನ ನಮ್ಮ ಈಗ ಒಂದು ಕಾಯಿನ್ ಮೇಲೆ ಲಾಂಛನ ಇತ್ತಲ್ಲ, ಅದನ್ನ ಅನುಮೋದನೆ ಮಾಡಿದವರು ಯಾರು? ಯಾರೇ? ಡಾಕ್ಟರ್ ಬಾಬಾ ಸಾಹೇಬ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರ, ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರುವುದಿಲ್ಲ. ಅಂತಹ ಜನರು ಪ್ರಗತಿ ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ತಮ್ಮ ಸ್ಥಿತಿಗತಿಯನ್ನು ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಮಾಡಲಾರರು. ಆಗ ಅವರು ಮತ್ತಷ್ಟು ಬಡತನ ಕೋಪದಲ್ಲಿ ಮರಳುತ್ತಾರೆ. ಕೇವಲ ನಾವಷ್ಟೇ ಸುಖವಾಗಿರ್ಬಾರ್ದು, ನಮಗೆ ಇರುವಂಥ ಎಲ್ಲರನ್ನೂ ಸುಖವಾಗಿರುವಂಥ ಕೆಲಸ ಮಾಡಬೇಕು. ಬಾಬಾ ಸಾಹೇಬ್ ಇನ್ನೊಂದು ಮಾತು ಹೇಳ್ತಾರ, ತಮಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ದುಡಿಯುವ ಕರ್ತವ್ಯಶೀಲರೇ ಧನ್ಯರು. ತಮ್ಮ ಜನಾಂಗಕ್ಕೆ ತಗಲಿರುವ ಗುಲಾಮಗಿರಿಗಳನ್ನು ಸಂಕಲನಗಳನ್ನು ಕಳೆದೊಗೆಯುವ ತನಕ, ತಮ್ಮ ಹಕ್ಕು ಅಧಿಕಾರ ಗಳಿಸುವ ತನಕ, ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬೇರ್ವಾಳಿಯನ್ನು ಲೆಕ್ಕಿಸದೆ ಮುನ್ನಡೆದು ಗುರಿ ಸಾಧಿಸುವವರೇ ಧನ್ಯರು ಅಂತ ಹೇಳ್ತಾರೆ. ಆಧಾರಗಳಿಗೆ ನಮಸ್ಕರಿಸುತ್ತಾ, ಹಿರಿಯರಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಇವತ್ತೇನು ನಮ್ಮ ಸಂಘಟನೆಯ ನನ್ನ ಜೊತೆಗೆ ಯಾವತ್ತು ನಿಲ್ಲುವಂಥ ಒಂದು ಶಕ್ತಿ ಯಾರಾದರೂ ಇದ್ರೆ ಅದು ಮಂಜುಳಾ ರಾಮನಗಟ್ಟಿ ಅವರು. ಇವತ್ತು ಮಹಿಳಾ ಘಟಕದ ಅವರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದು ನನ್ನ ಸಹೋದರ ಮುಂದಿಂಗ್ ಗೋರ್ಬಾಳ್ ಅವರೇ, ಅವರ ಎಲ್ಲ ಸಹೋದರರು. ಈ ಒಂದು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಯಾವ ರೀತಿ ರಾಜ್ಯದ ಕೆಲಸ ಮಾಡೋದೈತಂದ್ರೆ, ಮುಂದೆ ಈ ರಾಜ್ಯದಲ್ಲಿ ಯಾವುದೇ ಸಂಘಟನೆಗಳಿರ್ಬೋದು, ಎಲ್ಲಿ ಹೋರಾಟಗಾರಗಳು ಫೋಟೋ ಕಾಣ್ತಾವಲ್ಲ, ಎಲ್ಲಿ ಹೋರಾಟಗಾರರು ಫೋಟೋ ಕಾಣ್ತಾರಲ್ಲ, ಅಲ್ಲಿ ಹೋಗಿ ನಿಲ್ಲುವಂತ ಕೆಲಸ ಯಾರು ಮಾಡ್ಬೇಕಂದ್ರೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆದವರು ನಾವೆಲ್ಲರೂ ಸೇರಿ ಮಾಡಬೇಕು. ಯಾವುದೇ ಹೋರಾಟಗಾರ ಇರಲಿ, ಅವರು ಬಾಬಾ ಸಾಹೇಬ್ ಇರಲಿ, ನಾರಾಯಣ ಗುರು ಅವರು ಇರಲಿ, ಬುದ್ಧ ಇರಲಿ, ಬಸವಣ್ಣವರು ಇರಲಿ, ಟಿಪ್ಪು ಸುಲ್ತಾನ್ ಇರಲಿ, ಛತ್ರಪತಿ ಶಿವಾಜಿ ಮಹಾರಾಜ್ ಇರಲಿ, ಆಮೇಲೆ ವಾಲ್ಮೀಕಿ ಅವರು ಇರಲಿ, ಭಗತ್ ಸಿಂಗ್ ಅವರು ಇರಲಿ, ಮಹಾತ್ಮ ಗಾಂಧೀಜಿ ಅವರು ಯಾರೇ ಇರಲಿ, ಅಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತಂದ್ರ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರೂ
ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ನಿಲ್ಲೋಣ ಅಂತೇಳಿ ಈ ಸಂಘಟನೆಗೆ ನಾವು ನಿಮಗೆ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದೀವಿ. ಈ ದಿನ ನಾವು ಜೀವಿಸುತ್ತಿರುವ ಭೂಮಿ ವಯಸ್ಸು 460 ಕೋಟಿ ವರ್ಷಗಳನ್ನು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಮಾನವನು ಈ ದೇಶಕ್ಕೆ ಬಂದ 20 ಲಕ್ಷ ವರ್ಷಗಳನ್ನು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಈ ದೇಶ ಮೊದಲು ಹೆಂಗಿತ್ತಂದ್ರೆ, ಈ ದೇಶ ಫಸ್ಟ್ ಯಾರು ಹೇಳ್ತಾ ಇದ್ದಾರೆ, ಏನು ನರಿಬುದ್ಧಿಯ ಆರ್ಯರು ಈ ದೇಶಕ್ಕೆ ವಲಸೆ ಬರ್ತಾರ, ಅತ್ಯಂತ ಹೀನ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಅದನ್ನ ನಾವು ಮಾಡಿಕೊಡುದು, ನಾವು ಒಳ್ಳೆಯ ರೀತಿಯಿಂದ ದುಡ್ಡು ಗಳಿಸಲು ಸಾಕಷ್ಟು ದಾರಿ ಅವ, ಸಾಕಷ್ಟು ವಿಚಾರಗಳವ. ಅವನ್ನೆಲ್ಲ ನಾವು ತರಬೇತಿಗಳನ್ನು ಮಾಡ್ಕೊಂಡು ನಮ್ಮ ಸಂಘಟನಾ ವತಿಯಿಂದ ಬೇರೆ ಬೇರೆ ಗ್ರಾಮಗಳಿಗೆ ನಾವು ತರಬೇತಿ ಕೊಡಿಸೋದು, ಮತ್ತು ಒಳ್ಳೆ ಮಾರ್ಕಸ್ಗಳನ್ನು ತಗೊಂಡಂಥ ಶಿಕ್ಷಣಗಳಿಗೆ ನಾವು ಪ್ರೋತ್ಸಾಹ ಮಾಡೋದು, ನಾವು ಗ್ರಾಮದೊಳಗೆ ಒಳ್ಳೆ ಸಭೆಗಳನ್ನು ಮಾಡಿಸೋದು, ನಾವು ನಮ್ಮ ಓಣಿಗೆ ಏನು ಪ್ರಾಬ್ಲಮ್ ಐತಿ ಅದನ್ನು ನಾವು ಪಟ್ಟಿ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಹೋಗಿ ಕುತ್ಕೊಂಡು ನಮ್ಗೆ ಇಂಥ ಆಗಬೇಕಾಗೈತಿ, ಇದನ್ನ ಯಾವ ರೀತಿ ನೀವು ಕೊಡ್ತೀರಿ, ಇದನ್ನ ಯಾವ ರೀತಿ ನಾವು ಕೇಳಬೇಕು, ಈ ಥರ ನಾವು ಗ್ರೂಪ್ಗಳನ್ನು ಮಾಡ್ಕೋಬೇಕು. ಅಂದ್ರೆ ಸಂಘಟನಾನ ನಾವು ಸುಮ್ಮನೆ ಯಾವುದಕ್ಕೋ ಒಂದು ಸಂಘಟನಾ ಬಳಸಿ ನಾವು ಎಲ್ಲೋ ಒಂದು ಹೋಗಿ ದುಡ್ಡುಗಳು ಕೇಳೋದು, ನಮ್ಮ ಹತ್ರ ನಮ್ಮ ಸಂಘಟನಾ ಐತಿ ಹಂಗೆ ಹಿಂಗೆ ಅದ್ರ ದಿಮಾಕ ತೋರಿಸೋದು ಅಂಥದ್ದೆಲ್ಲ ನಾವು ಮಾಡೋದು ಬೇಡ ಸಹೋದರರೇ. ನಾವೊಂದು ಒಳ್ಳೆಯ ರೀತಿ ಒಳಗೆ ಸಂಘಟನೆಯನ್ನು ಕಟ್ಟಿ ಸಂಘಟನಾತ್ಮಕವಾಗಿ ನಾವು ಬೆಳೆಯುವಂಥ ಸೃಜನಶೀಲ ವ್ಯಕ್ತಿತ್ವವನ್ನು ನಾವು ಮಾಡ್ಕೊಳ್ಳೋದು. ಅಂದಾಗ ನಾವು ಸಂಘಟನಾತ್ಮಕ ಬೆಳೆಯೋಕ್ಕೂ ಸಾಧ್ಯ, ನಾವು ಆರ್ಥಿಕವಾಗಿ ಬೆಳೆಯೋಕ್ಕೆ ಸಾಧ್ಯ. ನಾವು ಆರ್ಥಿಕವಾಗಿ ಹೇಗೆ ಬೆಳಿಬೇಕು ಅನ್ನುವಂಥದ್ದನ್ನು ಮೊದಲು ನೀವು ಕಲ್ಕೊಳ್ಳುವಂಥ ವ್ಯವಸ್ಥೆ